ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಲಾಂಚ್ ಮಾಡಿರ್ಬೋದಿದ್ದು ಗುರು. ಬಟ್ ಪರವಾಗಿಲ್ಲ, ಏನೋ ಅಪ್ಲೋಡ್ ಮಾಡೋರೆ ಪೋಸ್ಟರ್ನ. ಆ್ಯಂಡ್ ಫೈನಲಿ ಗುರು ಟಾಕ್ಸಿಕ್ ಬರ್ತೈತೆ, ಅದೇ ಖುಷಿ ಆಗ್ಬಿಟ್ಟಿರೋದು ನನಗೆ. ನಾನು ಆ್ಯಕ್ಚುಲಿ ಪ್ರಿಡಿಕ್ಟ್ ಮಾಡಿದ್ದೆ ಅಕ್ಟೋಬರ್ ಬರುತ್ತಂತ. ಬಟ್ ಪರವಾಗಿಲ್ಲ ಗುರು, ಅಕ್ಟೋಬರ್ ಬಿಟ್ಟು ಆಗಸ್ಟಲ್ಲೇ ಬರ್ತೈತೆ. ಇನ್ನು ಜಲ್ದಿ ಇನ್ನೇನು ಸ್ವಲ್ಪ ದಿನದಲ್ಲಿ ಆಗಸ್ಟು ಆಯ್ತು, ಈ ತಿಂಗಳು ಮುಗೀತಾನೆ. ನೆಕ್ಸ್ಟ್ ತಿಂಗಳು, ಅದು ನೆಕ್ಸ್ಟ್ ತಿಂಗಳು ಎಂಡಿಂಗಲ್ಲಿ ಅದೊಂದು ಬೇಜಾರಿದೆ. ಬಟ್ ಅದು ಬಿಟ್ಟರೆ ಆಗಸ್ಟಲ್ಲೇ ಇದೆ, ಓಕೆ, ತೊಂದರೆ ಇಲ್ಲ. ಒಂದು ಬೇಜಾರು ಏನಪ್ಪ ಅಂದರೆ ಒಂದು ವೀಡಿಯೋ ಆದರೂ ಮಾಡಿರ್ಬೋದು ಗುರು. ಒಂದು ಸ್ಮಾಲ್ ಒಂದು 30 ಸೆಕೆಂಡ್ಸ್ ಗಿಲಿಮ್ಸ್ ಥರ ಆದರೂ ಹಾಕಿದ್ರು, ಅಥವಾ ಏನಾದರೂ ಲೈಕ್ ಈ ಒಂದು ಬ್ರೆಡ್ ಸೀನು ಏನೋ ಒಂದು ಹಾಕಿದ್ರೆ ಒಂದು ಹೈಪ್ ಬರೋದು ಆ ವಿಡಿಯೋ ನೋಡೋಕ್ಕೆ. ಆ್ಯಂಡ್ ಅದ್ರ ಜೊತೆ ಒಂದು ಲಾಸ್ಟಲ್ಲಿ ಒಂದು ಡೇಟ್ ಹಾಕ್ಬಿಟ್ರೆ ಒಂಥರ ಖುಷಿ ಆಗ್ಬಿಡೋದು ಗುರು ನಿಜವಾಗ್ಲು. ಆ್ಯಂಡ್ ಆನೆಸ್ಟ್ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಟಾಕ್ಸಿಕ್ ಟೀಮಿಂದ. ಯಾವುದೋ ಒಂದು ಸಿಂಪಲ್ ಒಂದು ವೀಡಿಯೋ ಹಾಕಿದ್ರೆ ಒಂದು ನೋಡೋಕ್ಕೂ ಒಂದು ಮಜಾ, ಮತ್ತೆ ಯೂಟ್ಯೂಬಲ್ಲಿ ಒಂದು ವೀಡಿಯೋದಲ್ಲಿ ನೋಡ್ದಂಗೂ ಆಗುತ್ತೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗೋದು. ಬಟ್ ಪರವಾಗಿಲ್ಲ, ಸದ್ಯಕ್ಕೆ ಇದು ರಿಲೀಸ್ ಡೇಟ್ ಆದರೂ ಹೇಳೋರಲ್ಲ, ಅಷ್ಟೇ ಸಾಕು. ಆ್ಯಂಡ್ ವಿಜುವಲ್ ಅದು ಕೂಡ ತುಂಬ ಚೆನ್ನಾಗಿದೆ. ಲೈಕ್ ಫಾದರ್ ಬಂದು ಮುಂದೆ ಹಿಂದೆ ಸನ್ನು ಆ ಒಂದು ರಿವೆಂಜ್ ಸಾಗನ ತೋರಿಸ್ತಾ ಇದೆ ಅದರಲ್ಲಿ. ಆ್ಯಂಡ್ ಡೇಟ್ ಕೂಡ ಸಖತ್ತಾಗಿ ಏನೋ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದೊಂದು ಚೆನ್ನಾಗಿತ್ತು, ಅದೊಂದು ಸ್ವಲ್ಪ ಇಷ್ಟ ಆಯಿತು ಆನೆಸ್ಟಾಗಿ. ಆ್ಯಂಡ್ ನನ್ನ ಪ್ರಕಾರ ಇನ್ನೂ ಪೋಸ್ಟ್ಪೋಂಡ್ ಆಗಲ್ಲ ಅನಿಸುತ್ತೆ, ಯಾಕಂದರೆ ಎಲ್ಲ ಸರೋಗಿದೆ ಇವಾಗ ಏನಿದ್ರು ಮೂವಿ ಡೇಟ್ರ್ ಪಕ್ಕ ಬರಬೇಕು. ಆ್ಯಂಡ್ ಮತ್ತೆ ಪೋಸ್ಟ್ಪೋನ್ ಆಗೋದೇನು ಸೀನ್ ಇಲ್ಲ ಗುರು. ಮತ್ತು ಆಗಬಾರ್ದು ಅಂತ ಕೂಡ ನಾನು ಬೇಡ್ಕೊಳೋದು, ಇನ್ನು ಎಷ್ಟು ಸರಿ ಅಂತ ನಾನು ಇನ್ನು ಕಾಯೋಕ್ಕಾಗಲ್ಲ ಗುರು ಯಶೋನ ನೋಡೋಕೆ ಥಿಯೇಟ್ರ್ನಲ್ಲಿ. ಆ್ಯಂಡ್ ನಾನು ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಪೋಸ್ಟರ್ಗೋಸ್ಕರ. ಆ್ಯಕ್ಚುಲಿ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಬಟ್ ಓಕೆ ಒಂದು ಪೋಸ್ಟರ್ ಬಂದೈತೆ, ನಂಗೆ ಅಷ್ಟೇ ಸಾಕು. ಆ್ಯಂಡ್ ನಿನ್ನೆ ಒಂದು ಟ್ವಿಟರಲ್ಲಿ ಟ್ವೀಟ್ ಬಂದಿತ್ತು, ಗಾಡ್ ಪ್ಲ್ಯಾನ್ಸ್ ಫಾರ್ ಟುಮಾರೋ ಅಂತಿತ್ತು. ನಾನು ಅಲ್ಲೇ ಅರ್ಥ ಆಯಿತು, ಓಕೆ ಏನೋ ಕ್ರೇಜಿ ಬರ್ತಿದ್ದು ಅಂತ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೂಮರ್ಸ್ ಪ್ರಕಾರ ಇದು ಆಲ್ರೆಡಿ ಗೊತ್ತಾಗಿತ್ತು ತುಂಬ ಜನಕ್ಕೆ. ಆ್ಯಂಡ್ ಆಗಸ್ಟ್ ಎಂಡಿಂಗ್ ವೀಕಲ್ಲಿ ಬರುತ್ತೆ ಅಂತ ಕೂಡ ಐಡಿಯಾ ಇತ್ತು. ಬಟ್ ನಾನು ಅದನ್ನ ನಂಬೋಕೆ ಹೋಗಿದ್ದಿಲ್ಲ, ಯಾಕಂದರೆ ಆಗಸ್ಟು ಹೋಗ್ಬೋದಾ ಹಂಗೆ ಐಡಿಯಾ ಇದ್ದೀನಿ ನನಗೆ. ಬಟ್ ಅದನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೇನು ಪರ್ಸ್ನಲಾಗಿ ಏನು ಅನ್ಸೋದು ಅಂದರೆ, ಆ್ಯಸ್ ಅ ಫ್ಯಾನ್ ನಾನು ಹೇಳ್ತಾ ಇರೋದು, ಆಗಸ್ಟ್ ಫಸ್ಟ್ ವೀಕಲ್ಲಿ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು. ಯಾಕೆ ಆಲ್ರೆಡಿ 1 ಮಂತ್ ಟೈಮ್ ಕೂಡ ಸಿಗುತ್ತೆ, ಅದೆಲ್ಲ ಪ್ರಮೋಷನ್ಸ್ ಕೂಡ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಸಾಕು ಗುರು, ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಅಂತಿದ್ರೆ 1 ಮಂತ್ ಆದಮೇಲೆ ಇದು ಮಾಡ್ಬೋದಿತ್ತು. ಬಟ್ ಓಕೆ, ಟೀಮ್ ಡಿಸಿಷನ್, ಟಾಕ್ಸಿಕ್ ಟೀಮ್ ಅವರು ಒಂದು ಡಿಸೈಡ್ ಮಾಡಿದ್ದಾರೆ ಅಂದರೆ ಏನೋ ಒಂದು ರೀಸನ್ ಇರಬೇಕು. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನೋಡೋಣ ಏನಾಗುತ್ತಂತ. ಇಷ್ಟು ಪೋಸ್ಟ್ಪೋನ್ ಮಾಡಿ, ಇಷ್ಟು ಲ್ಯಾಂಗ್ವೇಜ್ ಅಂತೆ, ಅದಂತೆ ಇದಂತೆ, VFX ಮೇಲೆ ಮತ್ತೆ ಕೆಲಸ ಮಾಡಿ, ಸ್ಟೋರಿ ಮತ್ತೆ ಆ ಕಡೆ ಇದು ಮಾಡಿ, ಆ್ಯಂಡ್ ಇಷ್ಟೊಂದೆಲ್ಲ ಮಾಡಿ, ಇಷ್ಟೊಂದೆಲ್ಲ ಹೈಪ್ ಬಿಲ್ಡ್ ಮಾಡಿ, ಇಷ್ಟೊಂದೆಲ್ಲ ಚೇಂಜಸ್ ಮಾಡಿ, ಎಕ್ಸ್ಪೆಕ್ಟೇಷನ್ ಎಲ್ಲೋ ಹೋಗ್ಬಿಟ್ಟೈತಿ ಇವಾಗ ಏನು ಮಾಡ್ತಿದ್ದೆ. ಯಾಕಂದ್ರೆ ಅದು ಫೀಲ್ ಬಂದೇ ಬರುತ್ತಲ್ಲ ಗುರು. ನೀವೇನೇ ಅಂದ್ಕೊಂಡ್ರಿ, ನೀವು ಅಷ್ಟೊಂದು ಕುಕ್ ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂದ್ಬಿಡುತ್ತೆ, ಇವ್ರೇನೋ ಮಸ್ತಾಗಿ ಮಾಡ್ತವ್ರು ಅಂದ್ಬಿಟ್ಟು. ಇವಾಗ ಅದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗ್ಬಿಟ್ಟೈತೆ. ನಾನು ಜಸ್ಟ್ ಹೋಪ್ ಮಾಡ್ತೀನಿ ಎಕ್ಸ್ಪೆಕ್ಟೇಷನ್ಗಿಂತ ಮೇಲೇ ಹೋಗ್ಲಿ ಅಂದ್ಬಿಟ್ಟು. ಯಾಕೆ KGF ನಾನು ನೋಡಿದಾಗ ಎಕ್ಸ್ಪೆಕ್ಟೇಷನ್ ಎಲ್ಲಿ ಇಟ್ಕೊಂಡಿದ್ದು ಅದಕ್ಕಿಂತ 3x ಹೋಗ್ಬಿಡ್ತದು. ಸೊ ಅದೇ ನಾನು ಟಾಕ್ಸಿಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಇವಳನ್ನು ಮುಗಿಸ್ತಾ ಇದ್ದೀನಿ. ನೋಡೋಣ ಟಾಕ್ಸಿಕ್ ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ. ಆ್ಯಂಡ್ ಆವಾಗ ರಿವ್ಯೂ ಮಾಡ್ತೀನಿ ಗುರು, ಆಬ್ವಿಯಸ್ಲಿ ಅದೇ ಕೆಲಸ ಅಲ್ಲ ನಂದು. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಇವತ್ತು ಒಂದು ರಿವ್ಯೂ ಮಾಡ್ತೀನಿ, ಯಾವುದೋ ಮಲಯಾಳಿ ಮೂವಿ ರಿವ್ಯೂ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದು ನೋಡ್ಬೇಕಂದ್ರೆ ಜಸ್ಟ್ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದರೆ ಅನ್ನೋ ಗಂಟ ನೀವು ಕ್ರೇಜಿ ಮಾಡ್ತಾ ಇರಿ, ನಾನು ಕ್ರೇಜಿ ಮಾಡ್ತಾ ಇರ್ತೀನಿ. ನಿಮಗೆ ವಿಡಿಯೋ ಸಿಗ್ತಾರೆ ನಮ್ಮ ಮ್ಯಾನ್. ಪೀಸ್ ಔಟ್.